ನಮಸ್ಕಾರ, ಚುನಾವಣಾ ಚದುರಂಗಕ್ಕೆ ಸ್ವಾಗತ. ನಾನು ವಿಜಯ ಸಂಕಲ್ಪ ರಥಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಇದು ಯಾವ ರೀತಿಯಾಗಿ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಹೆಲ್ಪ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದರ ಜೊತೆಗೆ ಬೆಳಗಾವಿಯಲ್ಲಿ ಪ್ರತಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಷ್ಠೆ ಬಿದ್ದಿರುವಂತದ್ದು ಕಾಂಗ್ರೆಸ್ ಮತ್ತೆ ಬಿಜೆಪಿ, ಇದ್ರ ಬಗ್ಗೆನೂ ಕೂಡ ಮಾತನಾಡ್ತೀವಿ. ಅದರ ಜೊತೆಗೆ ಭಾಸ್ಕರ್ ರಾವ್ ಅವರು ಆಪ್ ಸೇರ್ಕೊಂಡಿದ್ರು 1 ವರ್ಷದ ಹಿಂದಷ್ಟೇ, ಈಗ ಬಿಜೆಪಿಗೆ ಹೋಗಿದ್ದಾರೆ. ಇದು ಆಪಿಗೆ ಯಾವ ರೀತಿಯಾಗಿ ಹಿನ್ನಡೆಯನ್ನ ತರುತ್ತೆ, ಯಾವ ಕಾರಣಕ್ಕೋಸ್ಕರ ಭಾಸ್ಕರ್ ರಾವ್ ಅವರು ಬಿಜೆಪಿಗೆ ಹೋಗಿದ್ದು ಅನ್ನುವಂಥದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ನಿಮ್ಮ ಜೊತೆ ಮಾತನಾಡ್ತಾ, ಅದಕ್ಕೆ ನಮ್ಮ ಜೊತೆ ವಿಶ್ಲೇಷಣೆಯನ್ನ ಕೂಡ ಮಾಡಲಿಕ್ಕೆ ಇಬ್ರು ನಮ್ಮ ಮಾತನಾಡ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಅನ್ನ ನೋಡ್ತಾ ಹೋಗೋಣ. ಗದ್ದುಗೆ ಉಳಿಸಿಕೊಳ್ಳಿಕ್ಕೆ ಕೇಸರಿ ಪಡೆಯ ಮತಮಂತ್ರ. ರಾಜ್ಯದ 4 ಸ್ಥಳಗಳಿಂದ ರಥಯಾತ್ರೆ, 25 ದಿನಗಳ ಬಳಿಕ ದಾವಣಗೆರೆಯಲ್ಲಿ ಮೆಗಾ ಸಮಾವೇಶ. ಒಂದು ಕೆಲಸ ಡಬಲ್ ಕ್ರೆಡಿಟ್, ಮರಾಠ ಮತ ಟಾರ್ಗೆಟ್. ಕಾಂಗ್ರೆಸ್ ಬಿಜೆಪಿ ಪ್ರತ್ಯೇಕ ಉದ್ಘಾಟನೆಗೆ ಪ್ಲಾನ್. ಶಿವಾಜಿಗಾಗಿ ಸಾಹುಕಾರ್ ಹೆಬ್ಬಾಳ್ಕರ್ ಸಂಘರ್ಷ. ದಿಲ್ಲಿ ಪಂಜಾಬ್ ಗೆದ್ದವರಿಗೆ ಕರ್ನಾಟಕದಲ್ಲಿ ಸವಾಲ್. ಅಸ್ತಿತ್ವ ಸ್ಥಾಪನೆಗೆ ಕರುನಾಡಲ್ಲಿ ಆ ಪರದಾಟ. ಟೇಕ್ ಆಫ್ ಮುನ್ನವೇ ಬಿಜೆಪಿ ಪಾಲಾದ ಭಾಸ್ಕರ್ ರಾವ್. ಮೊದಲನೇದಾಗಿ ಕಾಂಗ್ರೆಸ್ ಪ್ರಜಾಧ್ವನಿ ನಡೀತಾ ಇರುವಂತದ್ದಕ್ಕೆ ಟಕ್ಕರ್ ರೀತಿಯಲ್ಲಿ ಬಿಜೆಪಿ ಕೂಡ ಕೌಂಟರ್ ರೀತಿಯಲ್ಲಿ ಇವತ್ತು ವಿಜಯ ಸಂಕಲ್ಪ ಯಾತ್ರೆಯನ್ನ ಶುರು ಮಾಡ್ತಾ ಇದೆ. ಇಂದಿನಿಂದ ರಾಜ್ಯದಾದ್ಯಂತ ವಿಜಯ ಸಂಕಲ್ಪ ರಥಯಾತ್ರೆ ಆರಂಭ ಆಗಲಿರುವಂಥದ್ದು. 4 ಕಡೆಗಳಿಂದ ಯಾತ್ರೆ ಆರಂಭ ಮಾಡಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಸಮಾರೋಪ ಸಮಾರಂಭ ನಡೆಯುತ್ತೆ. ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸೇರಿಸಿ ಸಮಾರೋಪ ಸಮಾರಂಭವನ್ನ ಮಾಡಲಾಗುತ್ತೆ. 2023 ವಿಧಾನಸಭೆ ಎಲೆಕ್ಷನ್ ಮತ್ತೆ ಅಧಿಕಾರಕ್ಕೇರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಅಂತೂ ಸಾಕಷ್ಟು ರಣತಂತ್ರಗಳನ್ನ ಎಣಿತಾನೆ ಇರುವಂಥದ್ದು. ಅದರ ಭಾಗವಾಗಿ ಈಗ ವಿಜಯ ಸಂಕಲ್ಪ ರಥಯಾತ್ರೆನೂ ಕೂಡ ನಿಂತ್ಕೊಳ್ಳುತ್ತೆ. ಇವತ್ತು ಮಲೆ ಮಹದೇಶ್ವರ ಆ ಒಂದು ಬೆಟ್ಟದಿಂದ, ಆ ಬೆಟ್ಟದ ತಪ್ಪಲಿನಲ್ಲಿ ಚಾಲನೆಯನ್ನ ನೀಡಲಾಗ್ತಾ ಇರುವಂಥದ್ದು. ಜೆ.ಪಿ. ನಡ್ಡಾ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಬಿ.ಎಸ್. ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ನಳಿನ್ ಕುಮಾರ್ ಕಟೀಲ್ ಅವರು, ಇವರೆಲ್ಲರೂ ಕೂಡ ರಾಜ್ಯದ ಪ್ರಮುಖ ನಾಯಕರು ಚಾಲನೆ ಕೊಡುವಂತ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಮೊದಲನೇದಾಗಿ ಇವತ್ತು ಚಾಮರಾಜನಗರ ಜಿಲ್ಲೆಯಿಂದ ಆರಂಭ ಆಗುತ್ತೆ ಬಿಜೆಪಿಯ ವಿಜಯ ಸಂಕಲ್ಪ ರಥಯಾತ್ರೆ. ಆಲ್ರೆಡಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರಜಾಧ್ವನಿ ರಾಜ್ಯದ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳನ್ನ ಕೂಡ ಕವರ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಪಂಚರತ್ನ ರಥಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳನ್ನ ಕೂಡ ಕವರ್ ಮಾಡಿದ್ದಾರೆ. ಬಿಜೆಪಿಯ ಈ ವಿಜಯ ಸಂಕಲ್ಪ ರಥಯಾತ್ರೆ ಇದೆಯಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆ ಅಭಿವೃದ್ಧಿಯನ್ನ ಏನೇನು ಮಾಡಿದ್ದಾರೆ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಮತ್ತೆ ಅಧಿಕಾರಕ್ಕೆ ಏರುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ತಂತ್ರಗಳನ್ನ ರೂಪಿಸಬಹುದು, ಆ ರೂಪಿಸುವಂತ ಭಾಗವಾಗಿ ವಿಜಯ ಸಂಕಲ್ಪ ರಥಯಾತ್ರೆ ಸಾಗುತ್ತೆ. ಇವತ್ತು ಅದಕ್ಕೆ ಚಾಲನೆಯನ್ನ ನೀಡಲಾಗುತ್ತೆ. ಎಷ್ಟರ ಮಟ್ಟಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ, ಬೂಸ್ಟ್ ಅನ್ನ ಕೊಡುತ್ತೆ, ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ತುಂಬುತ್ತೆ, ಕಾದ್ ನೋಡ್ಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ರಥಯಾತ್ರೆಗೆ ಚಾಲನೆ ಕೊಡ್ತಾ ಇದೆ ಬಿಜೆಪಿ. ಇವತ್ತಿನ ರಥಯಾತ್ರೆಯ ಇಂಪ್ಯಾಕ್ಟ್ ಮತ್ತೆ ಹೈಲೈಟ್ಸ್ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಪೃಥ್ವಿರಾಜ್, ಇವತ್ತು ಮಾರ್ಚ್ 1ನೇ ತಾರೀಕು ಅಧಿಕೃತವಾಗಿ ಬಿಜೆಪಿ ರಥಯಾತ್ರೆ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಕರ್ನಾಟಕದಲ್ಲಿ ಬಿಜೆಪಿ ಪರವಾದಂಥ ಅಲೆಯನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯದ ನಾಯಕರು ಮುಂದಾಗಿರುವಂಥದ್ದು. ಈಗಾಗಲೇ ರಾಷ್ಟ್ರೀಯ ನಾಯಕರು ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಒಂದು ವೇವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲುವಂಥ ನಿಟ್ಟಿನಲ್ಲಿ ಒಂದು ಬಿಜೆಪಿ ಪರವಾದಂಥ ಅಲೆಯನ್ನು ನಿರ್ಮಾಣವನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿಯೇ ಈಗ 4 ತಂಡಗಳಲ್ಲಿ ಬಿಜೆಪಿ ನಾಯಕರು ಇವತ್ತಿಂದ ರಥಯಾತ್ರೆಯನ್ನು ಕೈಗೊಂಡಿರುವಂಥದ್ದು. ಇವತ್ತು ಬಹುಮುಖ್ಯವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಚಾಮರಾಜನಗರ
ಚಾಮರಾಜನಗರ ಜಿಲ್ಲೆಯಿಂದ ಪ್ರಾರಂಭಕ್ಕೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾಳೆ ಕೂಡ ಬೆಳಗಾವಿಯ ನಂದಗಡದಿಂದ ಪ್ರಾರಂಭ ಆಗುತ್ತೆ. ಅದ್ರ ಜೊತೆಗೆ ಮುಖ್ಯವಾಗಿ ಎರಡನೇ ತಂಡದ ನೇತೃತ್ವವನ್ನು ವಹಿಸಿರುವಂಥವರು ಸಚಿವ ಗೋವಿಂದ ಕಾರಜೋಳ ಅವರು, ಕೇಂದ್ರ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಕೂಡ ಎರಡನೇ ತಂಡಕ್ಕೆ ಚಾಲನೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಮತ್ತು ಮಾರ್ಚ್ 3ನೇ ತಾರೀಕು ಬೆಳಗಾವಿ ಬಸವ ಕಲ್ಯಾಣದಿಂದ ಮತ್ತು ಬೆಂಗಳೂರಿನ ಕೆಂಪೇಗೌಡ ಪ್ರತಿಮೆಯಿಂದ ಎರಡೂ ಕಡೆಯೂ ಕೂಡ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು 3 ಮತ್ತು 4ನೇ ತಂಡಕ್ಕೆ ಚಾಲನೆಯನ್ನು ಕೊಡ್ತಿರುವಂಥದ್ದು. ಅಂದರೆ ಬಹುಮುಖ್ಯವಾಗಿ ಪೃಥ್ವಿರಾಜ್ ಇಲ್ಲಿ ಗಮನಿಸಬೇಕು, ಈಗಾಗಲೇ ಕಾಂಗ್ರೆಸ್ನ ನಾಯಕರು ಒಂದು ಕಡೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಎರಡು ಪ್ರತ್ಯೇಕವಾಗಿ ಬಸ್ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ಕೇವಲವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಷ್ಟೇ ಲೀಡ್ರು, ಆದರೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲರೂ ಕೂಡ ಲೀಡ್ರ್. ಅಂದರೆ ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ, ಕಾಂಗ್ರೆಸ್ನಲ್ಲಿ ಯಾರು ನಾಯಕರು ಅನ್ನೊಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ, ಕೇಂದ್ರದಲ್ಲಿ ಯಾರು ನಾಯಕತ್ವ ಇದೆ ಅನ್ನೊಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಆದರೆ ನಮಗೆ ಬಹುಮುಖ್ಯವಾಗಿ ನರೇಂದ್ರ ಮೋದಿ ಅವರಂತ ದೊಡ್ಡ ನಾಯಕ ಇಲ್ಲಿ ನಮಗೆ ಒಬ್ಬ ದೊಡ್ಡ ಪ್ರಭಾವಶಾಲಿ ಆಗಿರ್ತಕ್ಕಂಥ ನಾಯಕರಿದ್ದಾರೆ. ಹೀಗಾಗಿ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಮಾಡ್ತಿದ್ದೀವಿ ಅನ್ನೋದು ಅಂದರೆ ಆ ಮುಖಾಂತರವಾಗಿ ಲೀಡರ್ಶಿಪ್ ಇದೆ, ಒಳ್ಳೆ ಲೀಡರ್ಶಿಪ್ ಇದೆ, ಅಭಿವೃದ್ಧಿಗೆ ಪೂರಕವಾಗಿ ನಾವು ಕೆಲಸವನ್ನ ಮಾಡ್ತೀನಿ ಅನ್ನೋದು ಹೇಳೋದ್ರ ಮುಖಾಂತರವಾಗಿ ಚುನಾವಣೆಗೆ ಹೋಗ್ತಾ ಇರುವಂಥದ್ದು. ಇದು ಎಲ್ಲ ಒಂದು ಕಡೆಗೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಒಂದು ರೀತಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ರಥಯಾತ್ರೆ ಬಹಳ ಪ್ರಮುಖವಾಗುತ್ತೆ ಅನ್ನೋದು ಕೂಡ ರಾಜ್ಯದ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ವಿಜಯ ಸಂಕಲ್ಪ ರಥಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಜೊತೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತ ಮಧು ಎಂ ಉತ್ತವಳ್ಳಿ ಅವರು ಕೂಡ ಜಾಯ್ನ್ ಆಗ್ತಿದ್ದಾರೆ. ಮಧು, ವೆಲ್ಕಮ್ ಟು ದ ಶೋ. ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನ್ ಪಟೇಲ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಧು, ಈಗ ನೋಡ್ತಾ ಇದ್ರೆ ಈಗ ಆಲ್ರೆಡಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ಪಕ್ಷಗಳು ಕೂಡ ಅಖಾಡಕ್ಕಿಳಿತಾ ಇದ್ದಾವೆ. ಸ್ಪೆಷಲಿ ಬಿಜೆಪಿ ರಥಯಾತ್ರೆಯ ಮುಖಾಂತರ ಪೂರ್ಣ ಪ್ರಮಾಣದಲ್ಲಿ ಇಳಿತಾ ಇರುವಂಥದ್ದು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಅವರು ಪ್ರಜಾಧ್ವನಿಯ ಯಾತ್ರೆಯ ಮುಖಾಂತರ ಜನರನ್ನ ಸೆಳೀತಾ ಇದ್ದಾರೆ. ಪಂಚರತ್ನ ರಥಯಾತ್ರೆಯ ಮುಖಾಂತರ ಕುಮಾರಸ್ವಾಮಿ ಅವರು ಸೆಳೀತಾ ಇದ್ರು. ಈ ವಿಜಯ ಸಂಕಲ್ಪ ರಥಯಾತ್ರೆ ಬಿಜೆಪಿಗೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ, ಪ್ಲಸ್ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ? ನೋಡಿ ಪೃಥ್ವಿ, ಈಗ ಬಿಜೆಪಿ ಅಂದ್ರೇನೆ ರಥಯಾತ್ರೆ ಅಂತಂದ್ರೇನೆ ಬಿಜೆಪಿ ಯಾವತ್ತೂ ಕೂಡ ಏನು ಜೊತೆಯಾಗಿ ಹೋಗ್ತಕ್ಕಂಥದ್ದು. ಈ ವಿಚಾರದಲ್ಲಿ ಏನು ಪ್ರಚಾರ, ರಥಯಾತ್ರೆ ಇಂಥ ವಿಚಾರದಲ್ಲಿ ಬಿಜೆಪಿ ಯಾವಾಗಲೂ ಎತ್ತಿದ ಕೈ, ಸಂಘಟನೆ ಮತ್ತು ಈ ಪ್ರಚಾರ ವೈಖರಿ ಮತ್ತು ಅದರ ಅಗ್ರೆಷನ್ ಆ ವಿಚಾರದಲ್ಲೆಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಮೋದಿಯವರು ಬರ್ತಾರೆ, ಆಯ್ದ ಕೇಂದ್ರಗಳಲ್ಲಿ ರೀಜನ್ ವೈಸ್ ನಾನು ಹೇಳಿದ ಪ್ರಾದೇಶಿಕವಾರು, ವಿಭಾಗವಾರು ಅಂತ ನೋಡಿದ್ರೆ ಬೆಳಗಾವಿ, ಮೈಸೂರು, ಹೀಗೆ ಕಲಬುರಗಿ, ಬೇರೆ ಬೇರೆ ಕೇಂದ್ರಗಳಲ್ಲಿ ಮಾಡ್ಬೋದು. ಈ ಕೆನಾಟ್ ಅಲೋನ್ ಎಲ್ಲ ಕಡೆ ಒಬ್ಬರೇ ಏನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ಮೂಲಕ ಒಂದು ಹಂತದಲ್ಲಿ ಒಂದು ಸುತ್ತು ಈಗಾಗಲೇ ಕರ್ನಾಟಕವನ್ನು ಸಂಪರ್ಕಿಸಿ ಆಗಾಗಿದೆ. ಪ್ರಮುಖ ಕ್ಷೇತ್ರಗಳು ಸೇರಿದಂತೆ ಈಗಾಗಲೇ ಎಲ್ಲೆಲ್ಲಿ ಟಿಕೆಟ್ ರಣತಂತ್ರಗಳನ್ನು ಏನು ಹೆಣೆಯಲಾಗಿದೆ, ಟಿಕೆಟ್ ಒಂದು ಹಂತಕ್ಕೆ ಇಂಟರ್ನಲ್ಲಿ ಘೋಷಣೆಗಳಾಗಿವೆ ಅಥವಾ ಇಂಟರ್ನಲ್ಲಿ ಖಚಿತತೆ ಸಿಕ್ಕಿದೆ, ಅಲ್ಲೆಲ್ಲವೂ ಕೂಡ ಒಂದಷ್ಟು ಏನು ಪೂರಕ ವಾತಾವರಣ ಸೆಟ್ ಮಾಡಲಿಕ್ಕೆ ಕಾಂಗ್ರೆಸ್ ಈಗಾಗಲೇ ಕೆಲಸ ಮಾಡಾಗಿದೆ ಮೊದಲನೇ ಸುತ್ತಲ್ಲಿ. ಸೊ ಇನ್ನು ಇಲ್ಲಿ ಅದೇ ಬಿ ಜೆ ಪಿ ಅಂತ ಬಂದರೆ ಇಲ್ಲಿ ಕಾರ್ಯಕ್ರಮಗಳಾಗಿರುವಂಥದ್ದು ಎಲ್ಲವೂ ಕೂಡ ಒಂದು ಕಡೆಯಿಂದ ಏನು ಜನಸಂಕಲ್ಪ ಯಾತ್ರೆ ಎಲ್ಲ ನೋಡಿದ್ರೂ ಕೂಡ, ಏನು ಜನಾಶೀರ್ವಾದ ಇವೆಲ್ಲವನ್ನು ನೋಡಿದ್ರೂ ಕೂಡ ಇಲ್ಲಿ ಎಲೆಕ್ಷನ್ ಅಂತ ಬಂದಾಗ ಬಿ ಜೆ ಪಿಲಿ ಕಾಣಸಿಗುವಂಥದ್ದು ಮೋದಿ ಅವರು, ಅಮಿತ್ ಶಾ ಅವರ ಯಾತ್ರೆ ಮತ್ತು ನಡ್ಡಾ ಅವರ ಯಾತ್ರೆ. ಅದರ ಹೊರತಾಗಿ ರಾಜ್ಯ ಮಟ್ಟದ ನಾಯಕರಲ್ಲಿ ಒಂದು ಸಂಯೋಜನೆ ಸೇರಿದಂತೆ ಒಂದು ಒಳ್ಳೆಯ ಕೋಆರ್ಡಿನೇಷನ್ ಇಟ್ಟು ಕಾರ್ಯಕರ್ತರಲ್ಲಿ ವೈಬ್ರೆನ್ಸನ್ನು ಕ್ರಿಯೇಟ್ ಮಾಡಬೇಕು ಅಂದಾಗ ಈ ಯಾತ್ರೆ ಅನಿವಾರ್ಯ ಬಿ ಜೆ ಪಿಗಿತ್ತು. ಹಾಗಾಗಿ ಎಲ್ಲ ಕಡೆ ಮೋದಿಯವರ ಏನು ಪ್ರಸ್ತುತಿ ಅಥವಾ ಉಪಸ್ಥಿತಿ ಎಲ್ಲಿ ಸಾಧ್ಯ ಇಲ್ಲವೋ, ರಾಷ್ಟ್ರೀಯ ನಾಯಕರ ಉಪಸ್ಥಿತಿ ಎಲ್ಲಿ ಸಾಧ್ಯವಿಲ್ಲೋ ಅಲ್ಲೆಲ್ಲವೂ ಕೂಡ ರಾಜ್ಯ ನಾಯಕರು ಅವ್ರದ್ದೇ ಆದ ಮಟ್ಟದಲ್ಲಿ ಸಂಘಟನೆ, ಶಕ್ತಿ, ವರ್ಚಸ್ಸು ಇರುವಂಥ ನಾಯಕರುಗಳು ತುಂಬ ಜನ ಇದ್ದಾರೆ ನಮ್ಮ ಬಿ ಜೆ ಪಿಯಲ್ಲಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ, ಮತ್ತು ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನ ಪ್ರಜಾಧ್ವನಿ ಯಾತ್ರೆ ಈಗಾಗಲೇ ಎಲ್ಲೆಲ್ಲಿ ಒಂದು ಅಲೆಯನ್ನು ಎಬ್ಬಿಸಿದೆ ಅಲ್ಲಿ ಏನು ಪ್ರತ್ಯಸ್ತ್ರವನ್ನು ಹೂಡಲಿಕ್ಕೆ, ಒಂದು ಪ್ರತಿ ಅಲೆಯನ್ನು ಎಬ್ಬಿಸಲಿಕ್ಕೆ ಈ ಒಂದು ಯಾತ್ರೆ ಸಹಕಾರಿಯಾಗುತ್ತೆ ಅಂತ ಅನ್ಸುತ್ತೆ ಪೃಥ್ವಿ. ಓಕೆ ಮಧು, ಪಟೇಲ್ ಈಗ ಹೇಳ್ತಾ ಇದ್ರು ಮಧು ಅವರು, ಅಂದ್ರೆ ಇಲ್ಲಿ ಪ್ರಮುಖವಾಗಿ ಎಲ್ಲದಕ್ಕೂ ಕೂಡ ಎಲ್ಲ ಕಡೆನೂ ಕೂಡ ನರೇಂದ್ರ ಮೋದಿ ಅವರು ಒಬ್ಬರೇ ಬರ್ಲಿಕ್ಕಾಗಲ್ಲ. ಆಮೇಲೆ ಈಗ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ ಯಾವಾಗಲೂ ಕೂಡ ಮೋದಿ ಮುಖ ಹಿಡ್ಕೊಂಡ್ಬಿಟ್ಟು ಯಾವಾಗಲೂ ಕೂಡ ಎಲೆಕ್ಷನ್ಗಳನ್ನ ಫೇಸ್ ಮಾಡ್ತಾರೆ ಅಂತ. ಮೇಯ್ನ್ ಆಗಿ ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 1983ರಿಂದಲೂ ಕೂಡ ಯಾವುದೇ ಒಬ್ಬ ಅಂದ್ರೆ ಯಾವುದೇ ಒಂದು ಪಕ್ಷ ಆಗಲಿ ಅಥವಾ ಯಾವುದೇ ಒಬ್ರು ವ್ಯಕ್ತಿ ಆಗಿರಲಿ CM ಆಗಿದ್ದಂತ ರಿಪೀಟೆಡ್ಲಿ ಕಂಟಿನ್ಯೂಸ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿಲ್ಲ. ಈಗ ಎಲ್ಲೋ ಒಂದ್ ಕಡೆ ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದು ಈ ನಮ್ಮ ರಾಜ್ಯದಲ್ಲೂ ಕೂಡ ಅಷ್ಟೇ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇದೆ ಬಿಜೆಪಿಗೆ. ಈ ಒಂದು ರಥಯಾತ್ರೆಯ ಮುಖಾಂತರ ಯಾವ ರೀತಿಯಾಗಿ ಓವರ್ಕಮ್ ಆಗ್ತಾರೆ, ಹಾಗೆ ಈ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಟಕ್ಕರನ್ನ ಕೊಟ್ಟಂತಾಗುತ್ತೆ, ಅವರ ಆರೋಪಗಳನ್ನ ಯಾವ ರೀತಿಯಾಗಿ ಸರಿದೂಗಿಸಬಹುದು ಅಂತ ಅನ್ಸುತ್ತೆ ಇದರಲ್ಲಿ? ನಿಮಗೆ ಪಂಚರತ್ನ ಯಾತ್ರೆ ಅದು ಒನ್ ಮ್ಯಾನ್ ಶೋ ಆದರೂ ಕೂಡ ಬಹುತೇಕ ಸಕ್ಸಸ್ ಆಗಿರ್ತಕ್ಕಂಥ ಒಂದು ರೀಜನಲ್ ಪಾರ್ಟಿ ಆದರೂ ಕೂಡ ಕುಮಾರಸ್ವಾಮಿ ಒನ್ ಮ್ಯಾನ್ ಶೋ ಅದ್ರ ಓದಲ್ಲೆಲ್ಲ ಜನ ಸೇರ್ತಾರೆ, ಬೆಳಿಗ್ಗೆ 3 ಗಂಟೆವರೆಗೆ ಸೇರ್ತಾರೆ. ಈಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದು ಸ್ಟ್ರಕ್ಚರ್ ಇದೆ, ಅವ್ರದ್ದೇ ಆದ ಒಂದು ನಾಯಕತ್ವ ಇದೆ, ಟೀಮ್ ಇದೆ. ಅದೇ ವಿತೌಟ್ ಒನ್ ಮ್ಯಾನ್ ಶೋ ಅಷ್ಟು ಸುಲಭ ಅಲ್ಲ.
ಇದು ಒಂದು ಭಾಗ. ಮತ್ತೊಂದು ಕಡೆ ಪ್ರಜಾಧ್ವನಿ ಜಿಲ್ಲಾ ಸಮಾವೇಶ ಮುಗಿಸಿ ಅವರು ಈಗ ಉತ್ತರ ಕರ್ನಾಟಕ ಸಿದ್ದರಾಮಯ್ಯ, ದಕ್ಷಿಣ ಕರ್ನಾಟಕ ಡಿ ಕೆ ಶಿವಕುಮಾರ್, ಆಲ್ಮೋಸ್ಟ್ ಅವ್ರದ್ದು ಮಾರ್ಚ್ 5 ಅಥವಾ 10ನೇ ತಾರೀಕೊಳಗೆ ಅವ್ರಿಗೆ ಎಂಡ್ ಆಗ್ತಿದೆ. ಅವ್ರು 2 ರೌಂಡ್ ಮುಕ್ತಾಯ ಆಗ್ತಿದೆ. ಈಗ ಇದ್ರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಪದೇ ರಾಜ್ಯಕ್ಕೆ ಬರ್ತಿದ್ದಾರೆ. ಹಲವಾರು ಯೋಜನೆಗಳು, ಕಾರ್ಯಕ್ರಮಗಳು ಸಂಬಂಧಪಟ್ಟ ಹಾಗೆ ಬರ್ತಾಯಿದ್ದಾರೆ. ಈಗ ಮತ್ತೆ ಇದೇ ಮಾರ್ಚ್ ತಿಂಗಳಲ್ಲಿ 2 ಬಾರಿ ರಾಜ್ಯಕ್ಕೆ ಬರ್ತಿದ್ದಾರೆ. ಈ ಜೊತೆಗೆ ವಿಜಯ ಸಂಕಲ್ಪ ಯಾತ್ರೆ ಇದೆಯಲ್ಲ, ನಾವೇನು ಮಾಡಿದೆ ಅಂತ ಜನರ ಬಳಿ ಹೇಳೋ ಅಂಥದ್ದು. ಸರ್ಕಾರ ಇದೆ, ವ್ಯವಸ್ಥೆ ಇದೆ, ಹೇಳೋದು ಸುಲಭ. ಅದು ಕೇಳೋ ಜನಗಳಿದಾರಲ್ಲ, ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಈಗ ಗೊತ್ತಾಗುತ್ತೆ. ಆ್ಯಂಟಿ ಇನ್ಕಮಿನ್ಸ್ ಅನ್ನೋದು ಇದೆಯಲ್ಲ, ನಿಮಗೆ ಬಿ ಜೆ ಪಿಯ ಮಾಮೂಲಿ ಕಾರ್ಯಕರ್ತರು ಬಂದರೆ ಅದು ಸಕ್ಸಸ್ ಅಲ್ಲ. ಕಾರ್ಯಕರ್ತರು ಅವರು ಬಿ ಜೆ ಪಿಗೆ ಓಟ್ ಹಾಕುವಂಥವ್ರು. ಕಾರ್ಯಕರ್ತರು ಹೊರತುಪಡಿಸಿ ಮತದಾರರಿದಾರಲ್ಲ, ಸೈಲೆಂಟ್ ಮತದಾರಲ್ಲ, ಅವ್ರನ್ನ ಕರ್ಕೊಂಡು ಬರೋದು ಒಂದು ದೊಡ್ಡ ಶಕ್ತಿ ಮತ್ತು ಅದೊಂದು ಸಾಹಸ. ಈಗಾಗಲೇ ಬಿ ಜೆ ಪಿಲಿ ದೊಡ್ಡ ನಾಯಕರಿದ್ದಾರೆ, ಆಯಿತಾ. ನಾಟ್ ಓನ್ಲಿ ಮೋದಿ ಮತ್ತು ಅಮಿತ್ ಶಾ ಇರ್ಬೋದು, ಆದರೆ ಮೋದಿ ಮುಖದ ಮೇಲೆ ಇಲ್ಲಿ ಈ ಸರಿ ನಡೆಯುವಂಥದ್ದು. ಈ ಹಿಂದೆ ಯಡಿಯೂರಪ್ಪನವ್ರು ಇದ್ದರು. ಆದರೆ ನೆಕ್ಸ್ಟ್ ವರ್ಡ್ ಏನು ಹೇಳ್ತಾರೆ, ಯಡಿಯೂರಪ್ಪನವ್ರನ್ನೇನು ಮುಖ್ಯಮಂತ್ರಿ ಮಾಡಲ್ಲ, ಅವ್ರ ಮಗನ್ನೇನು ಮುಖ್ಯಮಂತ್ರಿ ಮಾಡಲ್ಲ, ಆಯಿತಾ. ಸೆಕೆಂಡ್ ಥಾಟ್ ಏನು ಬರುತ್ತೆ, ಯಾರೇ ಇರ್ಬೋದು, ಆಯಿತಾ, ಇನ್ಯಾರನ್ನೋ ಮಾಡ್ತಾರೆ ಅಂತೇಳಿ. ಆದರೆ ಎಚ್ ಡಿ ಕುಮಾರಸ್ವಾಮಿ ಒಂದು ಹುಳ ಬಿಟ್ರಲ್ಲ, ಈ ರಾಜ್ಯದಲ್ಲಿ ಒಬ್ಬ ಬ್ರಾಹ್ಮಣ ಸಿ ಎಂ ಆಗಲಿಕ್ಕೆ ಎಲ್ಲ ರೀತಿಯ ತಯಾರಿ ನಡೀತಿದೆ. ಅದರಲ್ಲಿ ಮೊದಲನೇವರು ಪ್ರಹ್ಲಾದ್ ಜೋಶಿ ಇರ್ಬೋದು, ಎರಡನೇವರು ಬಿ ಎಲ್ ಸಂತೋಷ್ ಅನ್ನೋದಿದೆ, ಹುಳ ಇದೆಯಲ್ಲ, ಅವ್ರು ಮಾಡ್ತಾರೋ ಬಿಡ್ತಾರೆ ಗೊತ್ತಿಲ್ಲ. ಕಾರ್ಯಕರ್ತರಲ್ಲಿ ಇತರೆ ಬ್ರಾಹ್ಮಣೇತರ ಕಾರ್ಯಕರ್ತರಿದ್ದಾರಲ್ಲ, ಅವರಲ್ಲಿ ಒಂದು ಚರ್ಚೆ ಈ ಭಾರತೀಯ ಜನತಾ ಪಕ್ಷದಲ್ಲಿ ಹುಟ್ಟಾಕಿದೆ. ಈ ಎಲ್ಲ ಸವಾಲುಗಳು, ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇದೆ ಇರ್ತಕ್ಕಂಥದ್ದು, 40% ಆರೋಪ ಇರೋದು, PSI ಸ್ಕ್ಯಾಮ್ ಇರ್ತಕ್ಕಂಥದ್ದು, ಮತ್ತು ಸರ್ಕಾರದೊಳಗೆ ಯಡಿಯೂರಪ್ಪನವರು ಅಧಿಕಾರ ಕಳೆದುಕೊಂಡ ತಕ್ಷಣ ಬೊಮ್ಮಾಯಿನವರು ಅವರನ್ನು ಸ್ಯಾಡೋವನ್ನು ತುಂಬಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅನ್ನೋ ಅಂತ ಇರ್ತಕ್ಕಂಥದ್ದು, ಜೊತೆಗೆ ಯಡಿಯೂರಪ್ಪ ನಂತರ ಮತ್ತೊಬ್ಬರು ನಾಯಕರು ಇಲ್ಲಿ ಯಾರು ಬೆಳೆಯೋಕ್ಕೆ ಆಗಲಿಲ್ಲ ಅನ್ನೋ ಅಂಥದ್ದು, ಇವೆಲ್ಲವನ್ನು ಮುಚ್ಚಾಕೊಂಡು ಅವರು ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡೋದು. ಇವತ್ತು ನಡ್ಡಾ ಬಂದು ಉದ್ಘಾಟನೆ ಮಾಡೋಗ್ತಾರೆ, ನಾಳೆ ರಾಜನಾಥ್ ಸಿಂಗ್ ಉದ್ಘಾಟನೆ ಮಾಡೋಗ್ತಾರೆ, ನಾಡಿದ್ದು ಅಮಿತ್ ಶಾ ಬಂದು ಉದ್ಘಾಟನೆ ಮಾಡ್ತಾರೆ. ಅದನ್ನ ಆ ರ್ಯಾಪೋ ಇದೆಯಲ್ಲ, ಅದು ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಾವು ಹೇಳ್ಬೋದು ವಿಜಯ ಸಂಕಲ್ಪ ಅಂತೇಳಿ ಹೆಸರು ಇಡೋಕ್ಕೆಲ್ಲ ಸುಲಭ, ಆದರೆ ಅದನ್ನು ಕ್ಯಾಪ್ಚರ್ ಮಾಡೋದಿದೆಯಲ್ಲ ಜನರನ್ನ, ಒಂದು ವ್ಯಕ್ತಿಯನ್ನು ಸರ್ಕಾರಕ್ಕೆ ಬೈದರೆ ಅದೇ ದೊಡ್ಡ ನ್ಯೂಸ್ ಆಗುತ್ತೆ. ಸಂಕಲ್ಪ ನೋಡಿ, ಸಂಕಲ್ಪ ದೇವಸ್ಥಾನಗಳಲ್ಲಿ ಹೋದಾಗ ಎಲ್ಲರೂ ಮಾಡ್ತಾರೆ ಸಂಕಲ್ಪ, ಆದರೆ ಫಲಾಫಲ ಕೊಡೋದು ಭಗವಂತ. ಸೊ ಹಾಗಾಗಿ ಇಲ್ಲಿ ಮತಾಧೀಶ ಮಧು, ಈಗ ನನಗೆ ಒಂದ್ ಕಾಡೋದು, ಈಗ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರು ರಥಯಾತ್ರೆ ಮಾಡ್ಬೇಕಾದ್ರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು. ಅವ್ರ ಬಲ ಯಾವ ರೀತಿಯಾಗಿದೆ, ಆ ಪಕ್ಷಕ್ಕೆ ಯಾವ ರೀತಿಯಾಗಿ ಒಲವಿದೆ ಅನ್ನೋದು ಕೂಡ ಗೊತ್ತಾಗ್ತಿತ್ತು. ಇನ್ನು ಡಿ ಕೆ ಶಿವಕುಮಾರ್ ಅವರನ್ನ ಹಳೆ ಮೈಸೂರು ಭಾಗದಲ್ಲಿ ಪ್ರಚಾರಕ್ಕೆ ಬಿಟ್ಟರು ಕಾಂಗ್ರೆಸ್ ಅವರು. ತುಂಬಾ ನೀಟ್ ಪ್ಲಾನ್ ಮಾಡ್ಕೊಂಡ್ರು. ಸಿದ್ದರಾಮಯ್ಯ ಅವ್ರನ್ನ ಅಹಿಂದ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ಹೋದ್ರು. ಈ ಬಿಜೆಪಿ ಯಾವ ರೀತಿಯಾಗಿ ಯಾವ ನಾಯಕರನ್ನ ಮುಂದಿಟ್ಕೊಂಡು ಈ ಭಾಗದಲ್ಲಿ ಪ್ರಚಾರ, ಆ ಒಂದು ಶೂನ್ಯತೆ ಏನಿದೆಯಲ್ಲ, ಆ ಒಂದು ಅನುಪಸ್ಥಿತಿ ಏನಿದೆಯಲ್ಲ, ಅಂದ್ರೆ ಈಗ ಯಡಿಯೂರಪ್ಪ ಮೈನಸ್ ಯಡಿಯೂರಪ್ಪ ಜೊತೆಗಿದ್ರು ಕೂಡ ಮೈನಸ್ ಯಡಿಯೂರಪ್ಪ ಅನ್ನೋ ಒಂದು ಏನು ಎನಿಗ್ಮಾ ಏನಿದೆ, ಆ ವಿಚಾರವನ್ನು ನೋಡೋದಾದ್ರೆ ಇಲ್ಲಿ ಇದು ನಾಯಕರ ಪಕ್ಷ ಹೇಗೋ ಕಾರ್ಯಕರ್ತರ ಪಕ್ಷ ಅನ್ನುವಂಥದ್ದು ಕೂಡ ಸಂಪ್ರದಾಯ ಬಿಜೆಪಿಯಲ್ಲಿ. ಸೊ ಹೀಗಾಗಿ ಕಾರ್ಯಕರ್ತರ ರೆಸ್ಪಾನ್ಸ್, ಈಗ ನಮ್ಮ ಚಿದಾನಂದ್ ಹೇಳಿದಂತೆ ಕಾರ್ಯಕರ್ತರ ರೆಸ್ಪಾನ್ಸ್ ಜೊತೆಗೆ ಕಾರ್ಯಕರ್ತರೇತರರು ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ಆ ಒಂದು ಕ್ಷೇತ್ರದಲ್ಲಿ ಅಥವಾ ಆ ಒಂದು ಭಾಗದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಬಲಹೀನತೆ ಏನು ಮತ್ತು ಅಲ್ಲಿ ಸಂಘಟನೆ ಯಾವ ಮಟ್ಟದ ಶಕ್ತಿಯುತವಾಗಿದೆ, ಬಟ್ ಎಲ್ಲಿ ವೀಕ್ ಇದೆ ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋಂಥ ಒಂದು ಗ್ರೌಂಡ್ ರಿಪೋರ್ಟನ್ನು ಅಸೆಸ್ ಮಾಡಲಿಕ್ಕೂ ಕೂಡ ಈ ಒಂದು ಏನು ಸಂಕಲ್ಪ ಯಾತ್ರೆ ಅನುಕೂಲ ಆಗುತ್ತೆ. ಸೊ ಸಂಕಲ್ಪ ಯಾವುದಕ್ಕಾಗತ್ತೆ ಅಂದರೆ ಯಾವ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಈ ಕ್ಷೇತ್ರದಲ್ಲಿ ನಮ್ಮ ರೆಸ್ಪಾನ್ಸ್ ಹೇಗಿದೆ, ಆ ಏನು ಶೂನ್ಯತೆ ಇರುವಂಥ ಕಡೆ ಯಾವ ರೀತಿ ಕಾರ್ಯತಂತ್ರಗಳನ್ನು ಮಾಡಬೇಕು, ಪೇಜ್ ಪ್ರಮುಖರಿಂದ ಪ್ರಮುಖ ನಾಯಕರವರೆಗೆ ಅನ್ನುವಂಥದ್ದಕ್ಕೆ ಒಂದು ಅಸೆಸ್ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ. ಜಾತಿ ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥದ್ದು ಮೆಸೇಜ್. ಎಕ್ಸಾಕ್ಟ್ಲಿ, ಈಗ ಜಾತಿ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಇದು ಎಲ್ಲಾ ಜಾತಿಯವರನ್ನ ಒಳಗೊಂಡಂತಹ ನಾಯಕರಿರುವಂತಹ ಒಂದು ಟೇಬಲ್, ಇಲ್ಲಿ ಎಲ್ರಿಗೂ ಕೂಡ ಅಧಿಕಾರದ ಹಂಚಿಕೆ ಆಗುತ್ತೆ ಮತ್ತು ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಹಿಂದುಳಿದ ವರ್ಗಗಳ ನಾಯಕರು ಕೂಡ ಪ್ರಧಾನಿ ಆಗುವಂತ ಒಂದು ಏನು ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸುವಂತ ಏನು ಅವಕಾಶಗಳಿರ್ತವೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಮತ್ತು ಅವರ ಯಾರು ನಾಯಕ ಅನ್ನುವಂಥ ಒಂದು ಶೂನ್ಯತೆ ಏನಿದೆ ಆ ಚರ್ಚೆಗೆ ಒಂದು ಫಿಲ್ ಮಾಡಲಿಕ್ಕೆ ಈ ರೀತಿ ಸ್ಪ್ರೆಡ್ ಔಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಪೃಥ್ವಿ. ಓಕೆ, ಈ ಸುದ್ದಿ ಇಲ್ಲಿ ಮುಗಿಸೋಣ. ನೆಕ್ಸ್ಟ್ ಮುಂದಿನ ಸುದ್ದಿಗೆ ಹೋಗೋಣ. ಇದು ಕರ್ನಾಟಕ ಪಾಲಿಟಿಕ್ಸ್ ನೋಡಿದ್ರೆ ಬೆಳಗಾವಿ ಪಾಲಿಟಿಕ್ಸ್ಗೆ ಹೋಗೋಣ. ಒಂದು ಕೆಲಸ ಡಬಲ್ ಕ್ರೆಡಿಟ್, ಮರಾಠ ಮತ ಟಾರ್ಗೆಟ್. ಬೆಳಗಾವಿ ಕೋಟೆ ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕ್ರೆಡಿಟ್ ಫೈಟ್ ನಡೀತಾ ಇರುವಂತದ್ದು. ಸಾಹುಕಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾ ಇದೆ. ನಮ್ಮಿಂದಲೇ ಈ ಒಂದು ಪ್ರತಿಮೆ ಆಯ್ತು ಅನ್ನುವ ರೀತಿಯಲ್ಲಿ ಬಿಲ್ಡಪ್ ಅನ್ನ ಕೊಟ್ಕೊಂಡು ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ, ಯಾಕೆಂದ್ರೆ ಬೆಳಗಾವಿ ಜಿಲ್ಲೆ 18 ಕ್ಷೇತ್ರಗಳಿರುವಂತದ್ದು. ಬೆಂಗಳೂರು ಅಂದ್ರೆ 28 ಕ್ಷೇತ್ರ, ಅದನ್ನ ಬಿಟ್ರೆ ಎರಡನೇ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಬೆಳಗಾವಿ. ಹತ್ತತ್ರ ಒಂದು 2-3 ಜಿಲ್ಲೆಯಲ್ಲಿ ಏನು ಹೆಚ್ಚಿನ ಪ್ರಭಾವವನ್ನ ಬಳಸ್ಬಿಟ್ಟು ಗೆಲ್ಲುವಂತ ಒಂದು
ದೊಡ್ಡ ಮಟ್ಟದಲ್ಲಿ ಒಂದು ಇಲ್ಲಿ ಏನು ಆರ್ಥಿಕ ಬಲ ಆಗಿರ್ಬೋದು, ಅಲ್ಲಿ ನಾಯಕರು ಸಾಕಷ್ಟು ವರ್ಕೌಟ್ ಮಾಡಬೇಕು. ಆದರೆ ಬೆಳಗಾವಿಯಲ್ಲಿ ಹಂಗಿಲ್ಲ. ಅಲ್ಲಿ ಒಂದು 12 ಸ್ಥಾನಗಳನ್ನು ಗೆದ್ಬಿಟ್ರೆ ಸಾಕು, ಒಂದು 3 ಜಿಲ್ಲೆಯಲ್ಲಿ ಗೆದ್ದಂತಾಗುತ್ತೆ. ಸೊ ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದವರು ಕೂಡ ಅಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಬಿಟ್ಟು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಶಿವಾಜಿ ಸಂಘರ್ಷ ಅಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿ ಬೆಳಗಾವಿಯ ರಾಜ ಹಂಸಗಡದಲ್ಲಿ ಪ್ರತಿಮೆಯನ್ನ ನಿರ್ಮಾಣ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೆಡಿಟ್ ವಾರ್ ನಡೀತಾ ಇದೆ. ಶಿವಾಜಿ ಪ್ರತಿಮೆ ಅನಾವರಣಕ್ಕೆ ಮುಹೂರ್ತವನ್ನ ಇಡ್ಲಾಗಿರುವಂಥದ್ದು. ಕೋಟೆ ಅಭಿವೃದ್ಧಿ 43 ಅಡಿ ಶಿವಾಜಿ ಪ್ರತಿಮೆಯನ್ನ ನಿರ್ಮಾಣ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ವೈಯಕ್ತಿಕ ಜಿದ್ದಾಜಿದ್ದು ಕೂಡ ಅಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಶಾಸಕಿಯಾಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ನನ್ನ ಕ್ಷೇತ್ರದ ಬಗ್ಗೆ ಮಾತನಾಡಿ ನಾನು ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ನಾಚಿಕೆ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿಸ್ತಾ ಇದ್ದೀರಾ? ಏನ ಹಕ್ಕಿದೆ ರೀ ನಿಮಗೆ? ನೀವೇನ್ ಮಾಡಿದ್ರಿ ಅಂತ ಉದ್ಘಾಟನೆ ಮಾಡಿಸ್ತೀರ್ರಿ? ಇನ್ನು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗ ಪ್ರತಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ರೆಡಿಟ್ ವಾರ್ ನಡೀತಾ ಇದೆ, ರಾಜಕೀಯ ಲೆಕ್ಕಾಚಾರ ಇದೆ ಅಲ್ಲಿ? ಪೃಥ್ವಿರಾಜ್, ಪ್ರಮುಖವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಈ ಬಾರಿ ಬೆಳಗಾವಿ 18 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಪೈಪೋಟಿ ಮತ್ತು ಏನು ಸಂಘರ್ಷ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಂದ್ ರೀತಿ ಸಂಘರ್ಷ ಇದ್ರೆ, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಇದನ್ನ ವೈಯಕ್ತಿಕವಾಗಿ ಪ್ರತಿಷ್ಠೆಯಾಗಿ ಒಂದು ಕ್ಷೇತ್ರವನ್ನ ಈ ಬಾರಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಗೆಲ್ಲಿಸುವಲ್ಲಿ ರಮೇಶ್ ಜಾರಕಿಹೊಳಿ ಪಾತ್ರ ಪ್ರಮುಖವಾಗಿತ್ತು. ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸಲೇಬೇಕು ಅಂತ ಹೇಳಿ ಈಗಾಗಲೇ ತಮ್ಮ ಅಭಿಮಾನಿಗಳ ಬ್ಯಾನರ್ ಅಡಿಯಲ್ಲಿ 4 ಕಡೆಗಳಲ್ಲಿ ಸಮಾವೇಶವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಏನು ರಾಜಹಂಸಗಡ ಕೋಟೆಯಲ್ಲಿ ಏನು ಬೃಹತ್ ಶಿವಾಜಿ ಮೂರ್ತಿ ಏನು ಸ್ಥಾಪನೆ ಆಗಿದೆ, ಇದನ್ನ ಇನಾಗ್ರೇಟ್ ಮಾಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕ್ರಮ ಅಂದ್ರೆ ಕಾಂಗ್ರೆಸ್ ನಾಯಕರನ್ನ ಕರೆಸಿ ಇನಾಗ್ರೇಟ್ ಮಾಡ್ಬೇಕು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾರ್ಚ್ 5 ದಿನಾಂಕ ನಿಗದಿ ಮಾಡಿದ್ರು. ಆ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ನೇತೃತ್ವದ ತಂಡ ಅಲ್ಲಿಗೆ ಭೇಟಿ ಕೊಟ್ಟು ಇದನ್ನ ಇನ್ನು ಬಿಜೆಪಿ ಅವಧಿಯಲ್ಲಿ ನಾವು ಅನುದಾನ ಕೊಟ್ಟಿದ್ದೆ ಅಂತ ಹೇಳಿ ಈ ಬಿಜೆಪಿ ರಾಜ್ಯದ ಮುಖ್ಯಮಂತ್ರಿಯಿಂದಲೇ ಇದು ಉದ್ಘಾಟನೆ ಆಗಬೇಕಂತ ಹೇಳಿ ಪಟ್ಟು ಹಿಡಿದ್ರು. ಜೊತೆಗೆ ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಳೆ ರಾಜಹಂಸಗಡಕ್ಕೆ ಭೇಟಿ ನೀಡುವುದು ಕೂಡ ನಿಗದಿಯಾಗಿದೆ. ಈ ಮೂಲಕ ಮರಾಠ ಮತದಾರರ ಮೇಲೆ ಬಿಜೆಪಿ ಕಂಡಿರ್ತಕ್ಕಂಥದ್ದು. ಬಿಜೆಪಿಯಲ್ಲಿ ಗ್ರಾಮೀಣದಲ್ಲಿ 5 ಜನ ಪ್ರಮುಖವಾಗಿ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ 2-3 ಜನ ಮರಾಠ ಇರ್ತಕ್ಕಂಥದ್ದು. ಮರಾಠ ಸಮುದಾಯಕ್ಕೆ ಇಲ್ಲಿ ಮಣೆ ಹಾಕದೆ ಸುಲಭವಾಗಿ ನಾವು ಒಂದು ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತಕ್ಕಂಥದ್ದು ಬಿಜೆಪಿ ಲೆಕ್ಕಾಚಾರವಾಗಿದೆ. ಯಾಕಂದ್ರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಈ ಹಿಂದಿನಿಂದ ಕೂಡ ಮರಾಠ ಪ್ರಾಬಲ್ಯ ಕ್ಷೇತ್ರ. ಮೊದಲು ಉಚ್ಗಾಂವ್ ಆದಾಗಿದ್ದ ಕೂಡ ಅಲ್ಲಿ ಯಾರೊಬ್ರು ರಾಷ್ಟ್ರೀಯ ಪಕ್ಷದ ಚಿಹ್ನೆಯಡಿ ಗೆದ್ದಿರಲಿಲ್ಲ. ಇಲ್ಲಿ MES ಪ್ರಾಬಲ್ಯ ಬಂದಿತ್ತು. ಬಳಿಕ ಇದು ಬೆಳಗಾವಿ ಗ್ರಾಮೀಣವಾದ ಬಳಿಕ ಸಂಜಯ್ ಪಾಟೀಲ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ಸಂಜಯ್ ಪಾಟೀಲ್ 2 ಬಾರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಮ್ಮೆ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. ಇನ್ನು 1 ಲಕ್ಷಕ್ಕೂ ಹೆಚ್ಚು ಮರಾಠ ಸಮುದಾಯ ಇರತಕ್ಕಂತ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಈಗ ರಮೇಶ್ ಜಾರಕಿಹೊಳಿ ಹಠಕ್ಕೆ ಬಿದ್ದಿರ್ತಕ್ಕಂಥದ್ದು. ಪೃಥ್ವಿರಾಜ್, ನಾಳೆ ಏನು ಸರ್ಕಾರದ ಕಾರ್ಯಕ್ರಮದಿಂದ ಅಧಿಕೃತವಾಗಿ ಒಂದು ಲೋಕಾರ್ಪಣೆಗೊಳ್ಳುತ್ತೆ. ಬಳಿಕ ಮತ್ತೆ ಮಾರ್ಚ್ 5ರಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ಅಂದ್ರೆ ಶಿವಾಜಿ ಮೂರ್ತಿಯನ್ನ ಬೇರೆ ರೀತಿಯಲ್ಲಿ ಉದ್ಘಾಟನೆ ಮಾಡಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದ್ರ ಬಗ್ಗೆ ಕಮೆಂಟ್ ಅನ್ನ ತಗೊಳ್ತೀನಿ ನಾನು. ಮೊದಲು ಇಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಗಮನಿಸ್ತಾ ಇದ್ವಿ ಯಾವ ರೀತಿಯ ಕ್ರೆಡಿಟ್ ವಾರ್ ನಡೀತಾ ಇದೆ ಅಂತ. ಇದೇ ಒಂದು 4-5 ತಿಂಗಳ ಹಿಂದೆ ಬೆಳಗಾವಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಅವಮಾನ ಆಗಿರುತ್ತೆ. ಒಬ್ಬರು ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಕನ್ನಡದ ವಿಚಾರ ಬಂದಂಥ ಸಂದರ್ಭದಲ್ಲೂ ಕೂಡ ಒಬ್ಬರು ಮಾತನಾಡೋದಿಲ್ಲ. ಈ ಶಿವಾಜಿ ಪ್ರತಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಷ್ಟರ ಮಟ್ಟಿಗೆ ಮತವನ್ನ ಸೆಳೆಯಲಿಕ್ಕೆ ಪ್ಲಾನ್ ಅಂತ ಗೊತ್ತಾಗುತ್ತೆ. ಮರಾಠ ಮತಗಳು ಮತ್ತೊಂದು ಹಿಂದುತ್ವ ಅಜೆಂಡಾ ಅನ್ನೋದು ಸ್ಪಷ್ಟವಾಗಿದೆ. ಯಾವ ರೀತಿಯಾಗಿ ಅನಿವಾರ್ಯತೆ ಇದೆ ಅಲ್ಲಿ? ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಅನಿವಾರ್ಯತೆ ಹೇಗೆ ಅನ್ನೋದಕ್ಕೆ ಈ ಏನು ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ತಗೊಂಡಿರುವಂತ 50,000 ಲೀಡೇ ಹೇಳುತ್ತೆ. ಆ 50,000 ಲೀಡಲ್ಲಿ ಈಗ 1 ಲಕ್ಷ ವೋಟ್ ಏನಿದೆ ಸಮಥಿಂಗ್ ಅವ್ರಿಗೆ ಬಿದ್ದಿರೋಂಥದ್ದು, ಅದರಲ್ಲಿ ಅರ್ಧಕ್ಕರ್ಧ ಸಂಜಯ್ ಪಾಟೀಲ್ ಅವ್ರಿಗೆ ಬಿದ್ದಿಲ್ಲ. ಕಾರಣ ಮರಾಠ ಮತ. ಅವರ ಕೋರ್ ವೋಟ್ ಏರಿಯಾ ಏನು ಅಂತ ಗೊತ್ತಿರೋದ್ರಿಂದನೇ ಏನು 15 ವರ್ಷದಿಂದ ಏನು ಹಿರೇಬಾಗವಾಡಿ ಹೆದ್ದಾರಿಯಲ್ಲಿ ಬಸವಣ್ಣವ್ರ ಪ್ರತಿಮೆ ಅಧಿಕೃತವಾಗಿ ಅನಾವರಣ ಆಗಿಲ್ಲ ಅನ್ನೋಂಥ ವಿಚಾರ ಈಗಲೂ ಕೂಡ ಅಲ್ಲಿ ಒಂದು ಪ್ರಮುಖ ಚರ್ಚಾ ವಿಷಯ ಆಗಿದ್ರೂ ಕೂಡ ಶಿವಾಜಿ ಪ್ರತಿಮೆಗೆ ತರಾತೂರಿನಲ್ಲಿ ಎಲೆಕ್ಷನ್ ಬರಲಿಕ್ಕೆ ಟೈಮಿಂಗ್ ಕೂಡ ಎಲೆಕ್ಷನ್ ಬರಲಿಕ್ಕೆ ಹತ್ತಿರದಲ್ಲಿ ಉದ್ಘಾಟನೆ ಆಗ್ತಿರೋದು ಮತ್ತು ಆ ಉದ್ಘಾಟನೆಯ ಸುತ್ತ ನಡೀತಿರುವಂಥ ಒಂದು ರಾಜಕೀಯ ಏನಿದೆ ಇದೆ ಸಾಕ್ಷಿ. ಸೊ ಆ ಅನಿವಾರ್ಯತೆ ಖಂಡಿತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇದೆ.
ಜೊತೆಗೆ ಆ ಅನಿವಾರ್ಯತೆ ರಮೇಶ್ ಜಾರಕಿಹೊಳಿಗೂ ಕೂಡ ಇದೆ. ಇಲ್ಲಿ ಒಂದು ವೈಯಕ್ತಿಕ ಮಟ್ಟದಲ್ಲಿ ಜಿದ್ದಾಜಿದ್ದಿ ಇದ್ದರೆ ಪಕ್ಷದ ಮಟ್ಟದಲ್ಲೂ ಜಿದ್ದಾಜಿದ್ದಿ ಇದೆ. ಹೆಬ್ಬಾಳ್ಕರ್, ರೈಸ್ ಆಫ್ ಹೆಬ್ಬಾಳ್ಕರ್ ಆಬ್ವಿಯಸ್ಲಿ ಅಥವಾ ರೈಸ್ ಆಫ್ ಕಾಂಗ್ರೆಸ್ ಆಗುತ್ತೆ. ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಒಬ್ಬ ನಾಯಕಿಯನ್ನು ಬೆಳಲಿಕ್ಕೆ ಬಿಟ್ಟು ಏನೋ ಪಕ್ಷದೊಳಗಡೆ ಯಾವ ರೀತಿ ವ್ಯತ್ಯಾಸಗಳಾಗುತ್ತೆ ಅಲ್ಲಿ ಜಿಲ್ಲಾ ರಾಜಕಾರಣದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಅಂತಹ ಒಂದು ಸ್ಥಿತಿ ಯಾಕಾಗಬೇಕು ಅನ್ನೋಂಥದ್ದು. ಯಾಕಂದರೆ ಈಗಾಗಲೇ ಹಲವಾರು ಸಮಾವೇಶಗಳಲ್ಲಿ, ಅದರಲ್ಲೂ ಪಂಚಮಸಾಲಿ ಮೀಸಲಾತಿ ಹೋರಾಟದ ಸಮಾವೇಶಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂತು ಮಾಡಿದಂಥ ಭಾಷಣಗಳು ನೇರವಾಗಿ BJP ಅಭ್ಯರ್ಥಿಗಳ ಒಂದು ಏನು ಮತಬುಟ್ಟಿಗೆ ಕೈ ಹಾಕುವಂಥ ಭಾಷಣ ಅಂತ ಅದು. ಇಲ್ಲಿ ಪಂಚಮಸಾಲಿ ಪವರ್ ಹೇಗಿದೆ ತೋರಿಸ್ಬೇಕು ಇಲ್ಲಿ. ಅಂದರೆ ಏನು ರಮೇಶ್ ಜಾರಕಿಹೊಳಿ ಮತ್ತು ಏನು ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರಗಳಲ್ಲಿ ನೇರವಾಗಿ ಇಂತಹ ಒಂದು ಸಂದೇಶವನ್ನು ಕೊಟ್ಟಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ವ್ಯಕ್ತಿಯನ್ನು ಮತ್ತಷ್ಟು ಬೆಳೀಲಿಕ್ಕೆ ಬಿಟ್ಟು ಈಗಾಗಲೇ ಏನು ವೈಯಕ್ತಿಕ ಮಟ್ಟದಲ್ಲಿ ಒಂದಷ್ಟು ಜಿದ್ದಾಜಿದ್ದಿಯಾಗಿ ಒಂದಷ್ಟು ನಷ್ಟಗಳು ಏನಾಗಿದೆ ರಮೇಶ್ ಜಾರಕಿಹೊಳಿ ಅವರಿಗೆ, ಇದು ಎಕ್ಸ್ಟೆಂಡ್ ಆದರೆ ಮತ್ತಷ್ಟು ಸಮಸ್ಯೆಗಳಾಗುತ್ತೆ ಅಂತ ಗೊತ್ತಿರೋದ್ರಿಂದಲೇ ಸರ್ಕಾರದ ಅನುದಾನ ಏನು ನಾನು ಮಾಡಿಸ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಸರ್ಕಾರದ ಅನುದಾನ ಕೊಟ್ಟಿದ್ದೀವಿ. ಸೊ ಸರ್ಕಾರದ ಒಬ್ಬ BJP ಪ್ರತಿನಿಧಿ, ಲೋಕಲ್ ಮುಖಂಡರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಅಥವಾ ಹಾಲಿ ಮುಖ್ಯಮಂತ್ರಿ ಅಥವಾ ನಾಯಕರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ಒಂದು ಪ್ರೋಟೋಕಾಲ್ ಇಲ್ಲದೆ ಇವರು ಆನರ್ ಓನ್ ಕ್ರೆಡಿಟ್ ತಗೊಳ್ಳಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಒಂದು ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ಇದೇ ಹಿರೇಬಾಗೇವಾಡಿಯಲ್ಲಿ ಬಸವಣ್ಣನ ಪ್ರತಿಮೆ ಇನ್ನೂ ಉದ್ಘಾಟನೆ ಸಾಕಷ್ಟು ಚರ್ಚೆ ಆಗ್ತಿದ್ದು. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆ ಮಾಡ್ರಿ, ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮಾಡ್ರಿ, ಈ ನೆಲದವ್ರನ್ನೇ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡ್ದಲೇ ಬರೀ ವೋಟ್ ಪಾಲಿಟಿಕ್ಸ್ಗೋಸ್ಕರ ಈ ರೀತಿಯಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಪದೇ ಪದೇ ಎದ್ದೇಳ್ತಾನೆ ಇದ್ದಾವೆ. ಇಲ್ಲಿನ ಜನನು ಕೂಡ ಕೇಳ್ತಾನೆ ಇದ್ದಾರೆ. ಚಿದಾನ್ ಪಟೇಲ್, ನಾವು ಅಬ್ಸರ್ವ್ ಮಾಡ್ತಾ ಇರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ರಮೇಶ್ ಜಾರಕಿಹೊಳಿ ನಡುವೆ ಫೈಟ್ ಅಂತಾನೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಆದರೆ ನಾವು ಬೆಳಗಾವಿ ರಾಜಕಾರಣದ ಬಗ್ಗೆ ಮಾತಾಡೋದಾದ್ರೆ ಈಗ ಏನು ಹೈಲೈಟ್ ಆಗ್ತದೆ ರಮೇಶ್ ಜಾರಕಿಹೊಳಿ, ಇನ್ನೂ ಕೂಡ ಒಗ್ಗಟ್ಟು ಅನ್ನುವಂಥದ್ದು BJPಲಿ ಕಾಣಿಸ್ತಾ ಇಲ್ಲ. ಅಲ್ಲಿ ಮನೆಯೊಂದು 5 ಬಾಗಿಲು ಅಂತ ಕರೆಸ್ಕೊಳ್ಳುತ್ತೆ ಬೆಳಗಾವಿಯಲ್ಲಿ. ಇನ್ನೂ ಕೂಡ ಅಮಿತ್ ಶಾ ಬಂದೋದ್ಮೇಲೂ ಇಲ್ಲಿ ಮೋದಿಯವ್ರು ಬಂದೋದ್ಮೇಲೂ ಕೂಡ BJPಯಲ್ಲಿ ಒಗ್ಗಟ್ಟು ಮೂಡಿಲ್ವಾ ಅಂತ ಇವರೊಬ್ಬರೇ ಮಾತ್ರ ಹೈಲೈಟ್ ಆಗ್ತದೆ. ಅವರೊಬ್ಬರೇ ನಾನು ಮಾತ್ರ ಗೆಲ್ಲಿಸ್ತಾ ಇದ್ದೀನಿ, ನಾನು ಮಾತ್ರ ಹೋರಾಟ ಮಾಡ್ತಾ ಇದ್ದೀನಿ, BJP ಗೆಲ್ಸ್ಲಿಕ್ಕೆ ನಂದು ಮಾತ್ರ ಇಲ್ಲಿ ಕಂಪ್ಲೀಟ್ ಆದಂಥ ಪ್ರಯತ್ನ ಇದೆ ಅಂತ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನ ಇದೆಯಲ್ಲ. ಬೆಳಗಾವಿ ಈ ಫೈಟ್ ಇದೆಯಲ್ಲ, ಭಾರತೀಯ ಜನತಾ ಪಕ್ಷ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಡುವಿನ ಫೈಟ್ ಅಲ್ಲ ಇದು. 2 ವ್ಯಕ್ತಿಗಳ ನಡುವಿನ ವೈಯಕ್ತಿಕ ಪ್ರತಿಷ್ಠೆಯ ಪಣದ ಫೈಟ್ ಇದು. ಇಲ್ಲಿ ರಮೇಶ್ ಜಾರಕಿಹೊಳಿಗೆ ನನ್ನ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನಾನು ನನ್ನ ವಿರೋಧಿಗಳು 2 ಕಣ್ಣು ತೆಗಿಬೇಕಂತ ಇರ್ತಕ್ಕಂಥದ್ದು. ಬೆಳಗಾವಿಯ PLD ಬ್ಯಾಂಕ್ನ ರಾಜಕಾರಣ, ಆ ರಾಜಕಾರಣಕ್ಕೆ DK ಶಿವಕುಮಾರ್ ಎಂಟ್ರ್ ಆಗ್ತಾರೆ. DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಅಂಡರ್ಸ್ಟ್ಯಾಂಡಿಂಗು ರಮೇಶ್ ಜಾರಕಿಹೊಳಿಗೆ ಇರಿಟೇಟ್ ಮಾಡುತ್ತೆ. ಇಡೀ ಒಂದು ಸರ್ಕಾರನ ಅಪೋಷಣ ಬರುತ್ತೆ. ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದೆ ಅಂತೇಳಿ ಅದು ರಮೇಶ್ ಜಾರಕಿಹೊಳಿ ಕಾರಣ. ಅವ್ರಿಗೆ ಅಧಿಕಾರ ಇಲ್ಲದಲ್ಲಿ ಇವತ್ತು ಅವರು ಹತಾಶರಾಗಿರ್ತಕ್ಕಂಥದ್ದು. ಇಷ್ಟೆಲ್ಲದಕ್ಕೂ ಕಾರಣಕರ್ತರಾದಂಥವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು DK ಶಿವಕುಮಾರ್ ಅನ್ನೋದು ಇದು ಅಕ್ಷರಶಃ ಇದು ಹೊರ ಜಗತ್ತಿಗೆ ಗೊತ್ತಿರ್ತಕ್ಕಂಥ. ಹಾಗಾಗಿ ರಮೇಶ್ ಜಾರಕಿಹೊಳಿ ನನ್ನ ಶಕ್ತಿ ಏನು ಅಂತೇಳಿ ಅವರು ಪ್ರೂವ್ ಮಾಡ್ಕೋಬೇಕಾಗಿದೆ. ಆ ಮುಖಾಂತರ ಈಗಾಗಲೇ ಒಂದು ಸರಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಹಾಲಿ ಭಾರತೀಯ ಜನತಾ ಪಕ್ಷದ MLC ಅಭ್ಯರ್ಥಿ ಆಗ್ತಕ್ಕಂಥ ಮಾಂತೇಶ್ ಕವಟಗಿಮಟ್ಟಿಯನ್ನು ಸೋಲಿಸಿ ತನ್ನ ಸ್ವಂತ ತಮ್ಮನನ್ನು ಗೆಲ್ಲಿಸಿದಂಥವ್ರು ಪಕ್ಷೇತರವಾಗಿ ನಿಂತಿರುವಂಥದ್ದು. ಹಾಗಾಗಿ ತನ್ನ ಶಕ್ತಿ ಏನು ಅಂತೇಳಿ ಪ್ರದರ್ಶನ ಮಾಡಬೇಕಾಗಿದೆ. ಅದು ಭಾರತೀಯ ಜನತಾ ಪಕ್ಷ ಗೊತ್ತಾಗಬೇಕಾಗಿದೆ ಮತ್ತು ಬೆಳಗಾವಿ ಜನಕ್ಕೆ ಗೊತ್ತಾಗಬೇಕಾಗಿದೆ. ಪ್ರಮುಖವಾಗಿ DK ಶಿವಕುಮಾರ್ಗೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಅಲ್ಲಿರ್ತಕ್ಕಂಥ 1 ಲಕ್ಷ ಮರಾಠಿ ಓಟ್ಗಳಿದೆಯಲ್ಲ, ಹಾಗಾಗಿ ಇವರು ಮರಾಠಿ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕಂತೇಳಿ ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಅಲ್ಲಿರ್ತಕ್ಕಂಥ ಸಂಜಯ್ ಪಾಟೀಲ್ರವರು ಜೈನ ಸಮುದಾಯದವರು ಬರ್ತಿರ್ತಾರೆ, ಅಲ್ಪಸಂಖ್ಯಾತ ಸಮುದಾಯದ ಅವರ ಸಮುದಾಯದ ಓಟ್ಗಳು 5,000 ರಿಂದ 10,000 ಕೂಡ ಇಲ್ಲ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸ್ಬೇಕಂತ ಹೇಳಿದ್ರೆ ಮರಾಠ ಮತಗಳು ನಿರ್ಧಾರ ಮಾಡಬೇಕು. ಮರಾಠ ಮತಗಳಂದರೆ ಅದು ಭಾವನಾತ್ಮಕ ಮತಗಳು ಅನ್ನೋದು BJPಯ ಲೆಕ್ಕಾಚಾರ ಮತ್ತು ಅದು ಭಾರತೀಯ ಜನತಾ ಪಕ್ಷದ ಮತಗಳು ಅನ್ನೋದು ಅವರ ಲೆಕ್ಕಾಚಾರ. ಈ ಹಿಂದೆ 2 ಬಾರಿ ಗೆದ್ದಂಥ ಸಂಜಯ್ ಪಾಟೀಲ್ ರವರಿಗೆ ಆಂಟಿ ಇನ್ಕಂಬೆನ್ಸಿ ಇತ್ತು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಎಮರ್ಜ್ ಆಗ್ತಿದ್ರು, ಲೀಡರಾಗಿ ಎಮರ್ಜ್ ಆಗ್ತಾ ಇದ್ರು ಮತ್ತು ಅವರು ಚುನಾವಣೆಗೆ ನಿಲ್ಲುವ ಮೊದಲು MP ಎಲೆಕ್ಷನ್ ನಿಂತು ಸೋತಿದ್ರು. ಜೊತೆಗೆ ತನ್ನ ಕ್ಷೇತ್ರದಲ್ಲಿ 10 ವರ್ಷ ಅಲ್ಲಿ ಹೋರಾಟವನ್ನು ಮಾಡಿದರು. 2 ಬಾರಿ 10 ವರ್ಷ ಹೋರಾಟ ಮಾಡಿದರು, ಜನರ ವಿಶ್ವಾಸವನ್ನು ಗಳಿಸಿದರು. ಹಾಗಾಗಿ 50,000 ಓಟಲ್ಲಿ ಗೆದ್ದರು. ಆದರೆ ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿದೆ. ರಮೇಶ್ ಜಾರಕಿಹೊಳಿ, ನಾನು ಹೇಳಿದ್ನಲ್ಲ ಈಗಾಗಲೇ ಕಳೆದ 3 ದಿನಗಳ ಹಿಂದೆ 5,000 ಜನರನ್ನು ಸೇರಿಸಿ ಒಂದು ಬಾಡೂಟನ್ನು ಕೂಡ ಹಾಕ್ಸಿದ್ರು ರಮೇಶ್ ಜಾರಕಿಹೊಳಿ ಅವರು. ಈಗ ಒಂದು ತಿಂಗಳಿಂದ ಒಂದು ಸಮಾವೇಶವನ್ನು ಕೂಡ ಮಾಡಿದರು. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರು ಗೋಕಾಕಲ್ಲಿ ಸೋಲ್ತಾರೋ ಅಥವಾ ಗೆಲ್ತಾರೋ ಗೊತ್ತಿಲ್ಲ. ಆದರೆ ಅವರಿಗೆ ಬೆಳಗಾವಿ ಗ್ರಾಮಾಂತರ ಗೆಲ್ಲಬೇಕಾಗಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸಬೇಕಾಗಿದೆ. ನಾನು ಹೇಳಿದ್ನಲ್ಲ, ಭಾರತೀಯ ಜನತಾ ಪಕ್ಷ ಬೆಳಗಾವಿಗೆ ಮಾತ್ರ ಅಲ್ಲ, DK ಶಿವಕುಮಾರ್ಗೆ ನಾನು ಯಾರು ಅನ್ನೋದನ್ನು ಅವರು ತೋರಿಸ್ಕೊಡ್ಬೇಕಾಗಿದೆ. ಇದೇ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಪದೇ ಪದೇ ಇವರು ಬೆಳಗಾವಿ ಗ್ರಾಮಾಂತರಕ್ಕೆ ಬರೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಟಾರ್ಗೆಟ್ ಮಾಡ್ತಿರೋ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಗೋಕಾಕ್ಗೆ ಟಿಕೆಟ್ ಕೊಟ್ಟರು ನಿಲ್ತೀನಿ ಅಂತೇಳಿ ಅವರು ಸವಾಲು ಹಾಕ್ತಾರೆ. ಹಾಗಾಗಿ ಗೋಕಾಕ್ಲಿರ್ತಕ್ಕಂಥ ಪಂಚಮಸಾಲಿ ಮತಗಳನ್ನು ಕೂಡ ಆಪರೇಟ್ ಮಾಡೋ ಪ್ರಯತ್ನವನ್ನು ಕೂಡ ಅವ್ರು ಮಾಡ್ತಿರೋದು. ಓಕೆ, ಮುಂದಿನ ಸುದ್ದಿಗೆ ಹೋಗೋಣ. ದಿಲ್ಲಿ ಪಂಜಾಬ್ ಗೆದ್ರು ಕರ್ನಾಟಕದಲ್ಲಿಲ್ಲ. ಆಪ್ಗೆ ಅಸ್ತಿತ್ವ ರಾಜ್ಯದಲ್ಲಿ ನೆಲೆಯೂರ್ಲಿಕ್ಕೆ ಆಪ್ ನಾನಾ ರೀತಿಯ ಸರ್ಕಸ್. ಎಂಟ್ರಿಯಲ್ಲೇ ಎಕ್ಸಿಟ್ ಆಗಿ BJP ಸೇರಿದ ಭಾಸ್ಕರ್ ರಾವ್ ಸಾಕಷ್ಟು ನಿರೀಕ್ಷೆ ಇತ್ತು. ಇಲ್ಲಾದ್ರೂ ಒಂದು ಸ್ವಲ್ಪ ಅಸ್ತಿತ್ವವನ್ನ ಕಂಡ್ಕೊಳ್ಬೋದಾ, ದೊಡ್ಡ ದೊಡ್ಡ ನಾಯಕರನ್ನ ಅಥವಾ ಕೆಲವೊಬ್ಬ
ರಿಟೈರ್ಡ್ ಆಗಿರುವಂಥ ಅಧಿಕಾರಿಗಳನ್ನ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿತ್ತು ಆಪ್. ಎಲ್ಲ ಒಂದು ಕಡೆ ಈಗ ಆರಂಭಿಕ ಹಿನ್ನಡೆ ರೀತಿಯಲ್ಲಿ ಕಾಣಿಸ್ತಾ ಇದೆ. 1 ವರ್ಷದ ಹಿಂದಷ್ಟೇ ಬಿಜೆಪಿ ಕಾಂಗ್ರೆಸ್ಗೆ ಟ್ರೈ ಮಾಡಿದ್ರು ಆಕ್ಚುಲಿ, ಜಯನಗರ ಮತ್ತೆ ಬಸವನಗುಡಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಸ್ಕರ್ ರಾವ್ ಅವರು. ಆದರೆ ಅಲ್ಲಿ ಸಿಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಆಪ್ಗೆ ಹೋದ್ರು ಅನ್ನುವಂಥ ಒಂದು ವಿಶ್ಲೇಷಣೆ ಇತ್ತು ಆ ಸಂದರ್ಭದಲ್ಲಿ. ಈಗ ದಿಲ್ಲಿ ಮತ್ತೆ ಪಂಜಾಬ್ನಲ್ಲಿ ಸರ್ಕಾರವನ್ನ ಇಟ್ಕೊಂಡಿದೆ, ಮತ್ತೆ ರಾಷ್ಟ್ರೀಯ ಪಕ್ಷ ಕೂಡ ಆಪ್. ಇವಾಗ ಇಂತಹ ಸಂದರ್ಭದಲ್ಲಿ ಭಾಸ್ಕರ್ ರಾವ್ ಅವರು ಎಲೆಕ್ಷನ್ ಸಂದರ್ಭದಲ್ಲಿ ಹೋಗಿದ್ದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ಭಾಸ್ಕರ್ ರಾವ್ ಬಿಜೆಪಿಗೆ ಹೋಗಿದ್ದನ್ನು ಯಾವ ರೀತಿಯಾಗಿ ವಿಶ್ಲೇಷಿಸಬಹುದು? ಪೃಥ್ವಿ, ನಾವು ಇಲ್ಲಿ ಭಾಸ್ಕರ್ ರಾವ್ ಅವರು ಯಾಕೆ ಬಿಜೆಪಿಗೆ ಹೋದ್ರು ಅಂತ ನೋಡೋದಕ್ಕಿಂತ ಮುಂಚಿತವಾಗಿ ಆಪ್ನಲ್ಲಿದ್ದಂಥ ಒಂದು ಕ್ವಾಲಿಟಿ ಏನು, ಆ ಕ್ವಾಲಿಟಿಗೆ ಈಗ ಯಾವ ರೀತಿಯಾಗಿ ಧಕ್ಕೆ ಆಗಿದೆ ಅಂತ ಗಮನಿಸಿದ್ರೆ ಭಾಸ್ಕರ್ ರಾವ್ ಅವರ ನಡೆಯ ಹಿಂದಿನ ಕಾರಣಗಳು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಪ್ರಮುಖವಾಗಿ ನೋಡೋದಾದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಇದ್ದಂಥ ದೊಡ್ಡ ನೈತಿಕ ಬಲ ಅಂದ್ರೆ ಅವರು ಭ್ರಷ್ಟಾಚಾರ ವಿರೋಧಿಯಾಗಿರ್ತಕ್ಕಂಥ ಹೋರಾಟದಿಂದ ಬಂದಂಥವರು. ನಾವು ಎಂದಿಗೂ ಭ್ರಷ್ಟಾಚಾರವನ್ನೇ ಮಾಡೋದಿಲ್ಲ ಅಂತ ಹೇಳಿ ಶಪಥವನ್ನ ಮಾಡ್ತಾ ಪ್ರತಿಯೊಬ್ಬ ರಾಜಕಾರಣಿ ಕೂಡ ಭ್ರಷ್ಟಾಚಾರಿ ಅಂತ ಲೀಸ್ಟ್ ಅನ್ನ ಮಾಡ್ಕೊಂಡಿದ್ರು. ಅದರಲ್ಲಿ ಶೀಲಾ ದೀಕ್ಷಿತ್ ಅವರ ಹೆಸರಿತ್ತು, ಶರದ್ ಪವಾರ್ ಅವರ ಹೆಸರಿತ್ತು. ಅದೇ ರೀತಿಯಾಗಿ ಸಾಕಷ್ಟು ನಾಯಕರದು, ಮುಲಾಯಂ ಸಿಂಗ್ ಯಾದವ್ ಇರ್ಬೋದು ಅಥವಾ ಲಾಲು ಪ್ರಸಾದ್ ಯಾದವ್ ಇರ್ಬೋದು, ಇಂಥವರು ಎಲ್ಲರ ಒಂದು ಲೀಸ್ಟ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಅವರ ಜೊತೆಯಲ್ಲೇ ಒಂದು ಕಡೆಯಿಂದ ಅವರು ಸ್ಟೇಜ್ ಅನ್ನು ಹಂಚಿಕೊಂಡಿದ್ದು ಒಂದು ಬೆಳವಣಿಗೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ಅದರಲ್ಲೂ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಆಮ್ ಆದ್ಮಿ ಪಕ್ಷದ ಬೇರಾಗಿರ್ತಕ್ಕಂಥ, ಅದರ ಬೇರ್ ಎಲ್ಲಿದೆ ಅಂದ್ರೆ ದೆಹಲಿ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು. ಆ ಬೇರಿಗೆನೆ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನ ಕೊಡ್ತಾ ಇರೋದು. ಹೀಗಾಗಿ ರೆಂಬೆ ಕೊಂಬೆ ರೀತಿಯಲ್ಲಿ ಹರಡಬೇಕಾಗಿದ್ದಂತ ಆಮ್ ಆದ್ಮಿ ಪಕ್ಷ ಒಳಗನೆ ಆ ಒಂದು ಕುಸಿತ ಕಾಣೋದಕ್ಕೂ ಕೂಡ ಕಾರಣ ಆಗ್ತಾ ಇದೆಯಾ ಅಂತ ಪ್ರಶ್ನೆಗಳು ಬರ್ತಾ ಇದಾವೆ. ಇಂಥ ಒಂದು ಸಂದರ್ಭದಲ್ಲಿ ಭಾಸ್ಕರ್ ರಾವ್ ಅವರ ಮುಂದೆ ಇದ್ದಂತ ಆಯ್ಕೆಗಳೇನು ಅಂತ ನೋಡೋದಾದ್ರೆ, ಒಂದು ಆಮ್ ಆದ್ಮಿ ಪಕ್ಷದಲ್ಲೇ ಇರಬೇಕಿತ್ತು, ಹೋರಾಟದ ಮೂಲಕವಾಗಿ ಮತ್ತೆ ದೊಡ್ಡ ಮಟ್ಟದ ಹೋರಾಟ, ಸಾಕಷ್ಟು ಕಾಲಾವಕಾಶ ಬೇಕಾಗ್ತಿತ್ತು. ದಶಕಗಳ ಕಾಲ ಹೋರಾಟದ ನಂತರದಲ್ಲಿ ಒಂದು ಕರ್ನಾಟಕದಲ್ಲಿ ಇಂಪ್ಯಾಕ್ಟ್ ಅನ್ನ ಬೀರೋದಕ್ಕೆ ಆಮ್ ಆದ್ಮಿ ಪಕ್ಷಕ್ಕೆ ಸಾಧ್ಯ ಆಗ್ತಾ ಇತ್ತು. ಇನ್ನೊಂದು ಕಡೆಯಿಂದ ನೋಡಿದ್ರೆ ಈಗ ಆಲ್ರೆಡಿ ರಾಷ್ಟ್ರೀಯ ಪಕ್ಷಗಳು ಎರಡಿದಾವೆ, ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಇವತ್ತು ಕೇಂದ್ರದಲ್ಲೂ ಅಧಿಕಾರದಲ್ಲಿದೆ. ಹೀಗಾಗಿ ಬಿಜೆಪಿಯನ್ನ ಸೇರಿದಂತ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಕೂಡ ಸಾಕಷ್ಟು ಅವಕಾಶಗಳು ಸಿಗುವಂತ ಸಾಧ್ಯತೆಗಳು ಖಂಡಿತವಾಗಿ ಕೂಡ ಭಾಸ್ಕರ್ ಅವರಿಗೆ ಕಂಡಿರುವಂತಹ ಸಾಧ್ಯತೆಗಳಿದಾವೆ. ಅದು ಒಂದು ಅವರ ನಿರ್ಧಾರದಿಂದ ಇರತಕ್ಕಂತ ಕಾರಣ ಇರಬಹುದು ಅಂತ ಅನ್ಸುತ್ತೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮಧು, ಈಗ ಭಾಸ್ಕರ್ ರಾವ್ ವಾಪಸ್ ಹೋಗಿರುವಂತದ್ದನ್ನ ಯಾವ ರೀತಿಯಾಗಿ ನೋಡಬೇಕು ಅಂತ ಒಂದು ರಾಷ್ಟ್ರೀಯ ಪಕ್ಷ ಆಪ್ ಕೂಡ ಈಗ ತುಂಬಾ ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡಿತ್ತು ಕರ್ನಾಟಕದಲ್ಲಿ. ಭಾಸ್ಕರ್ ರಾವ್ ಅವರು ಕೂಡ ಅದೇ ರೀತಿಯಾಗಿದ್ರು. ಹಿನ್ನಡೆ ಯಾವ ರೀತಿ ಆಗುತ್ತೆ, ಹಾಗೆ ಯಾವ ರೀತಿಯಾದಂತ ಒಂದು ಸೂಚನೆ ಹೋಗುತ್ತೆ ಅಂದ್ರೆ ಈಗಾಗಲೇ ರಾಘವೇಂದ್ರ ಹೇಳಿದಂತೆ ಅವರ ನೈತಿಕತೆ, ಭ್ರಷ್ಟಾಚಾರ ವಿರೋಧಿ ಅನ್ನೋ ಒಂದು ವೇದಿಕೆ ಏನಿತ್ತು, ಆ ವೇದಿಕೆ ಮೇಲೆ ಈಗ ಭ್ರಷ್ಟಾಚಾರದ ಆರೋಪಗಳ ರುದ್ರನರ್ತರ ಏನಾಗ್ತಾ ಇದೆ ದಿಲ್ಲಿನಲ್ಲಿ, ಅದು ಮೇನ್ ಕಾರಣ ಆಗಿದೆ. ಜೊತೆಗೆ ನಗರ ಕೇಂದ್ರಿತ ಪಕ್ಷ ಬಿಜೆಪಿಗೆ ಎಲ್ಲೋ ಪರ್ಯಾಯವಾಗಿ ಶಕ್ತಿ ಉದಯ ಆಗುತ್ತೆ ಅನ್ನೋ ಒಂದು ಏನು ಭರವಸೆ ಇತ್ತು, ಆ ಭರವಸೆ ಈಗ ಅಲ್ಲೇ ಕಾಲು ಕಟ್ಟಾಕಿದಾಗ ಬೇರೆ ಕಡೆ ಬಂದು ಹೇಗೆ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋಂಥ ಪ್ರಶ್ನೆ ಹೊಸದಾಗಿ ಸೇರುವಂಥ ನಾಯಕರುಗಳಿಗಿರುತ್ತೆ. ರಾಜಕಾರಣ ಅಂದ್ರೇ ಅವರ ಭರವಸೆ, ಅವರ ವೈಯಕ್ತಿಕ ಲಾಭ, ಲೆಕ್ಕಾಚಾರ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಅವರು ಏನೇ ಭಾಷಣಗಳನ್ನು ಮಾಡ್ಬೋದು, ಅಂತಿಮವಾಗಿ ಅವರ ಒಂದು ಪ್ರೊಫೈಲನ್ನು ಯಾವ ರೀತಿ ಬಿಲ್ಡ್ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ಇದ್ದೇ ಇರ್ತಾರೆ ಪ್ರತಿ ನಾಯಕ ಯಾವುದೇ ಪಕ್ಷಕ್ಕೆ ಸೇರುವಂಥ ಸಂದರ್ಭದಲ್ಲಿ. ಸೊ ಆ ಒಂದು ಭರವಸೆ ಈಗ ಕಂಡಿಲ್ಲದೆ ಇರೋದ್ರಿಂದ ಅನಿವಾರ್ಯವಾಗಿ ಇವರು ಮೇಕ್ ಶಿಫ್ಟ್ ಮಾಡಿದ್ದಾರೆ. ಸೊ ಇದು ಮುಂದೆ ಬೇರೆ ಬೇರೆ ನಾಯಕರುಗಳಿಗೆ ಸೇರ್ಬೇಕಾ ಬೇಡವಾ, ಅಥವಾ ಆಮ್ ಆದ್ಮಿ ಒಂದು ಪರ್ಯಾಯ ಆಗುತ್ತಾ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದಕ್ಕೆ ಒಂದು ಹೊಡೆತ ಕೊಟ್ಟಂತಂತೂ ಆಗುತ್ತೆ. ಓಕೆ, ಪಟೇಲ್, ಇಲ್ಲ ಗಮನಿಸೋದಾದ್ರೆ ಗುಜರಾತ್ ಅಲ್ಲಿ ಆದ್ರೆ ಅಟ್ಲೀಸ್ಟ್ 1 ವರ್ಷದ ಹಿಂದೆಯಿಂದಲೇ ತುಂಬಾ ಎಲೆಕ್ಷನ್ ಇದೆ ಅಂತ ಟೈಮ್ನಲ್ಲಿ ಸಾಕಷ್ಟು ಗ್ರೌಂಡ್ ವರ್ಕ್ ಅನ್ನ ಮಾಡ್ತಾ ಇದ್ರು. ಪಂಜಾಬಲ್ಲಿ ಒಂದು 2-3 ವರ್ಷದಿಂದಲೂ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು. ಕರ್ನಾಟಕದಲ್ಲಿ ಇದುವರೆಗೂ ಕೂಡ ಅವರು ಅಖಾಡಕ್ಕಿಳ್ದಿಲ್ಲ ಅನ್ನುವಂಥದ್ದೇ, ನಾವು ಗೆಲ್ಲೋದೋಗ್ಲಿ ಅಸ್ತಿತ್ವ ಕಂಡುಕೊಳ್ಳೋದಕ್ಕೂ ಆಗೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ರಾ ಅಂತ. ನೋಡಿ, ಭಾಸ್ಕರ್ ರಾವ್ ಯಾರು ಅಂತೇಳಿ, ಭಾಸ್ಕರ್ ರಾವ್ ಏನಾದರೂ ಮಾಸ್ ಲೀಡರಾ? ಭಾಸ್ಕರ್ ರಾವಿಂದ ಈ ರಾಜ್ಯಕ್ಕೆ ಬೆಂಗಳೂರಿಗೆ ದೊಡ್ಡ ಕೊಡುಗೆ ಏನಾದರೂ ಇದೆಯಾ? ಮತ್ತು ಭಾಸ್ಕರ್ ರಾವ್ ಬಸವನಗುಡಿಯಲ್ಲಿ ನಿಂತರೂ ಕೂಡ ಅವ್ರು ಗೆಲ್ಲೋ ಅಭ್ಯರ್ಥಿನ, ಬಿ ಜೆ ಪಿಗೆ ಏನಲ್ಲ ಸಾವಿರಾರು ಲಕ್ಷಾಂತರ ಮತಗಳನ್ನ ತರುವಂಥ ವ್ಯಕ್ತಿನ ಅನುಕೂಲಿಸಿದ ರಾಜಕಾರಣ. ನಿಮಗೆ ಆಮ್ ಆದ್ಮಿ ಪಕ್ಷ ಇಲ್ಲೊಂದು ಆಂತರಿಕ ಕದನ ಇದೆ, ಪೃಥ್ವಿ ರೆಡ್ಡಿ ವರ್ಸಸ್ ಇತರರು ಅಂತೇಳಿ. ಅಲ್ಲಿ ಭಾಳಷ್ಟು ಪ್ರತಿಷ್ಠೆ ಪಣಕ್ಕಾಗಿ ಪೃಥ್ವಿ ರೆಡ್ಡಿ ಮತ್ತು ಬೇರೆ ಬೇರೆ ಕಾರಣಗಳಿಗೆ ಒಂದಷ್ಟು ಜನ ಪಾರ್ಟಿಯನ್ನು ಬಿಡ್ತಾರೆ. ಇದರ ಭಾಗವಾಗಿ ಭಾಸ್ಕರ್ ರಾವ್ ಕೂಡ ಅವ್ರದ್ದೇ ಆದ ಒಂದು ತನ್ನದೊಂದು ದೊಡ್ಡ ಲೀಸ್ಟನ್ನು ಪಡೆದು ಆ ಲೀಸ್ಟ್ ಏನೋ ಪರಿಗಣಿಸಲಿಲ್ಲ ಅನ್ನೋದು ಅವರ ಅಸಮಾಧಾನ. ಮತ್ತೊಂದು ಕಡೆ ಆಮ್ ಆದ್ಮಿ ಪಾರ್ಟಿಗೆ ಬಂದು ಅವ್ರು ಮಾಡೋದಾದ್ರೂ ಏನು ಅನ್ನೋದು ಅವ್ರಿಗೆ ಅನಿಸಿದೆ. ಅಟ್ಲೀಸ್ಟ್ ಭಾರತೀಯ ಜನತಾ ಪಕ್ಷದಲ್ಲಿ ಟಿಕೆಟ್ ಕೊಡ್ತಿದ್ರು ಪರವಾಗಿಲ್ಲ. ಈಗಾಗಲೇ ಅವರು ಸದ್ಯಕ್ಕೆ ಎಂಟ್ರಿ ಕೊಟ್ಟು ಆದಮೇಲೆ ಅವರೀಗ ಜಯನಗರ ಟಿಕೆಟ್ ಕೇಳೋಕ್ಕೆ ಆರಂಭಿಸ್ತಾರೆ, ನಂತರ ಚಿಕ್ಕಪೇಟೆ ಟಿಕೆಟ್ ಕೇಳಲಿಕ್ಕೆ ಆರಂಭಿಸ್ತಾರೆ. ಅಟ್ಲೀಸ್ಟ್ ಬಿ ಜೆ ಪಿಲಿ ನಿಂತರೆ
ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಗೆಲ್ಲೋ ಅಭ್ಯರ್ಥಿಗೆ ಫೈಟ್ ಕೊಡ್ಬೋದು, ಮುಂದೆ ಫ್ಯೂಚರ್ ಇದೆ ಅನ್ನೋದು ಅವರ ಲೆಕ್ಕಾಚಾರ. ಇದು ಯಾವುದಲ್ಲ, ಇದು ಭಾಸ್ಕರ್ ಅವರ ಅನುಕೂಲ ಸಿಂಧು ರಾಜಕಾರಣ, ಫ್ಯೂಚರ್ ಎಲ್ಲ ನೋಡ್ಕೊಂಡು ಅವರು ಆಪ್ ಪಾರ್ಟಿಗೆ ಟೋಪಿ ಹಾಕಿದ್ರೆ ನಾವು ಕಾಮನ್ ಆಗಿ ಮಾತಾಡೋದು ಆಯಿತಾ. ಆಪ್ಗೆ ಅವರು ಟೋಪಿ ಹಾಕಿದಂಥ ಆಪ್ಗೆ ಟೋಪಿ ಹಾಕಿ ಅವರ ಅನುಕೂಲ ಸಿಂಧು ರಾಜಕಾರಣ ಅವರ ಸರ್ವೈವಿಗೆ ಬಿಜೆಪಿ ಬಂದಿದ್ದಾರೆ ಅಷ್ಟೇ. ಅವರಿಂದ ಆಮ್ ಆದ್ಮಿ ಪಾರ್ಟಿಗೆ ನಷ್ಟ, ಅವ್ರು ಕಳ್ಕೊಳ್ಳೋದು ಇಲ್ಲ, ಪಡ್ಕೊಳ್ಳೋದು. ಪರ್ಸೆಪ್ಷನ್ ಅಂತ ಬಿಲ್ಡ್ ಆಗುತ್ತೆ. ಆಮ್ ಆದ್ಮಿ ಸೇರುವಂತ ಚಿಕ್ಕ ಪುಟ್ಟ ಲೀಡರ್ಸ್ ಕೂಡ ನಮಗೇನು ಏನಾಗುತ್ತೆ ಪಕ್ಷದ ಭವಿಷ್ಯ ಲೆಕ್ಕಾಚಾರ ಅವರು ಲೆಕ್ಕಾಚಾರ ಹಾಕಿದ್ರು. ಲೆಕ್ಕಾಚಾರ ಬಹುಶಃ ಅವರಿಗೆ ಲಾಭ ಕಾಣಿಸ್ಲಿಲ್ಲ, ನಷ್ಟ ಅನ್ನೋದೇ ಜಾಸ್ತಿ ಇತ್ತು. ಲಾಭದ ಕಾರಣಕ್ಕಾಗಿ ಅವ್ರು ಬಂದರು. ಜೊತೆಗೆ ಆಮ್ ಆದ್ಮಿ ಪಾರ್ಟಿಗೆ ಇಲ್ಲಿ ಇದು ಅವ್ರು ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟೇ. ಬಂದರೆ ಲಾಭ, ಸೋತ್ರೆ ಅವ್ರಿಗೆ ನಷ್ಟ ಇಲ್ಲ. ನಾವು ಹಿಂಗೆ ಹೇಳ್ತೀವಿ. ಸಮಾವೇಶ ಇದೆಯಲ್ಲ ದಾವಣಗೆರೆ, ಅದ್ರ ಕತೆ ಏನಾಗುತ್ತೆ ಆರಂಭದಲ್ಲಿ ಆರಂಭಿಕ ಹಿನ್ನಡೆ ಆಗ್ಬಿಡ್ತಾ ಅಂತ. ಈಗ ನಾವು ಪಂಜಾಬಲ್ಲಿ ಹಂಗೆ ಅನ್ಕೊಂಡಿದ್ವಾ? ಈಗ ಒಂದು JDS ಪಾರ್ಟಿ ಇದೆ ಆಯಿತಾ, ಅವ್ರು ಕರ್ನಾಟಕದಲ್ಲೇ ಪೂರ್ಣ ಪ್ರಮಾಣದ ಅಧಿಕಾರಕ್ಕೆ ಬರಲ್ಲ. ನಾವು ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಅವ್ರಿಗೆ ಮೇಜರ್ BBMP ಚುನಾವಣೆ ಆಯಿತಾ. BBMP ಚುನಾವಣೆ ಸದ್ಯಕ್ಕೀಗ ಅವರು ಇನ್ನೂ ಚುನಾವಣೆಗೆ ನಿಂತಿಲ್ಲ. ನಾವು ಇವತ್ತು ಆಮ್ ಆದ್ಮಿ ಪಾರ್ಟಿ ಅಂತ ಹೆಸರು ಹೇಳ್ತಾ ಇದ್ದೀವಿ, ಮುಂದೆ ಏನೋ ಗೊತ್ತಿಲ್ಲ. ಓಕೆ, ಇದನ್ನು ಇವತ್ತಿನ ಚುನಾವಣಾ ಚದುರಂಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತಷ್ಟು ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನು ಹೊತ್ತು ತಂದು ನಿಮ್ಮ ಜೊತೆ ಮಾತನಾಡ್ತಾ, ವಿಶ್ಲೇಷಣೆಯನ್ನು ಮಾಡ್ತಾ, ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.